ಪ್ರೀತಿಯ ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ಪೂರ್ಣ ಸಂಖ್ಯೆಗಳ ಗುಣಲಕ್ಷಣಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೆವು. ಇಂದಿನ ತರಗತಿಯಲ್ಲಿ ನಾವು ಪೂರ್ಣ ಸಂಖ್ಯೆಗಳ ಗುಣಲಕ್ಷಣಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಸಮಸ್ಯೆಗಳನ್ನು ನಾವು ಇಂದಿನ ತರಗತಿಯಲ್ಲಿ ನಾವು ಬಿಡಿಸೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾಗಿ ಮರುವ್ಯವಸ್ಥೆಗೊಳಿಸಿ ಮೊತ್ತ ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ, 837 ಪ್ಲಸ್ 208 ಪ್ಲಸ್ 363. ಇಲ್ಲಿ ನೋಡಿ, ನಾವು ಮರು ವ್ಯವಸ್ಥೆಗೊಳಿಸಿ ಮೊತ್ತ ಕಂಡುಹಿಡಿಯಬೇಕು. ನಮಗಾಗಲೇ ತಿಳಿದಿರೋ ಹಾಗೆ ಪೂರ್ಣ ಸಂಖ್ಯೆಗಳ ಗುಣಲಕ್ಷಣದಲ್ಲಿ ನಾವು ಇಲ್ಲಿ ಯಾವ ಗುಣಲಕ್ಷಣ ನಾವು ಅನ್ವಯ ಮಾಡ್ಬೋದು? ಇಲ್ಲಿ ಸಹವರ್ತನೆಯ ಗುಣವನ್ನು ನಾವು ಅಪ್ಲೈ ಮಾಡ್ಬೋದು, ಅಂದರೆ ಅನ್ವಯ ಮಾಡ್ಬೋದು. ಅಂತಂದರೆ 3 ಯಾವುದೇ ಎರಡು ಪೂರ್ಣ ಸಂಖ್ಯೆ ಆಗಿರ್ಬೋದು. ಆ ಪೂರ್ಣ ಸಂಖ್ಯೆಯನ್ನು ನಾವು ಮೊದಲ ಅಂತಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತಂದರೆ ಮೊದಲ 2 ಗುಂಪನ್ನು ಕೂಡಿ ನಂತರ 3ನೇ ಗುಂಪನ್ನು ಕೊಡ್ಬೋದು. ಅಥವಾ ಮೊದಲ ದಟ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಅಂತಂದರೆ ಮೊದಲ ನಂತರದ 2 ಮತ್ತು 3 ಪೂರ್ಣ ಸಂಖ್ಯೆಯನ್ನು ಕೂಡಿ ನಂತರ ಮೊದಲನೇ ಪೂರ್ಣ ಸಂಖ್ಯೆಯನ್ನು ಸಹ ಕೂಡ್ಬೋದು. ಬರುವಂಥ ಉತ್ತರ ನಮಗೆ ಒಂದೇ ಆಗಿರುತ್ತೆ, ಅದಲ್ವಾ? ಸೊ ನಾನು ಸಹವರ್ತನೆಯ ಗುಣವನ್ನು ಅನ್ವಯ ಮಾಡಿದಾಗ ಅಂತಂದರೆ 837 ಪ್ಲಸ್ 208 ಇದು ಒಂದು ಗುಂಪಾಗಿರಲಿ, ಪ್ಲಸ್ 363. ಸೊ ಇವೆರಡೂ ಸಂಖ್ಯೆಗಳನ್ನು ನಾನು ಕೂಡಿದಾಗ ಬರುವಂಥ ಉತ್ತರ 837 ಪ್ಲಸ್ 208 ಕೂಡಿದಾಗ ಬರುವಂಥ ಉತ್ತರ 1045. ನೀವು ಒಂದು ಪೆನ್ನು ಪುಸ್ತಕವನ್ನು ತಗೊಂಡು ನೀವು ಈ ಸಂಖ್ಯೆಗಳನ್ನು ನೀವು ಕೂಡಬೇಕು, ಹೌದಲ್ವಾ? ಕೂಡಿದಾಗ ಬರುವಂಥ ಉತ್ತರ 1045. ಉಳಿದಿರೋದು ಯಾವುದು? 363. ನಂತರ ಇವೆರಡೂ ಸಂಖ್ಯೆಗಳನ್ನು ಕೂಡಿದಾಗ ನಮಗೆ ಬರುವಂಥ ಉತ್ತರ 1045 ಪ್ಲಸ್ 363 ನಮಗೆ ಬರುವಂಥ ಉತ್ತರ 1408. ಅಥವಾ ನೀವು ಇದನ್ನು ಮರು ವ್ಯವಸ್ಥೆ ಸಹ ಗೊಳಿಸ್ಬೋದು. ಅಂತಂದರೆ ಏನು ಮಾಡಬೇಕು? ಮೊದಲ ಅಂತಂದರೆ 2 ಮತ್ತು 3ನೇ ಪದ ಸಂಖ್ಯೆಯನ್ನು ಕೂಡಿ ನಂತರ 1ನೇ ಸಂಖ್ಯೆಯನ್ನು ಸಹ ಕೂಡ್ಬೋದು. ಅಂತಂದರೆ ಈ ರೀತಿಯಾಗೂ ಕೂಡ್ಬೋದು. ಅಂದರೆ ಅಂತಂದರೆ 837 ಪ್ಲಸ್ 208 ಪ್ಲಸ್ 363 2 ಮತ್ತು 3 ಪದಗಳನ್ನು ಕೂಡಿದಾಗ ಬರುವಂಥ ಉತ್ತರ ಅಂದರೆ 837 ಪ್ಲಸ್ ಇವೆರಡು ಸಂಖ್ಯೆಗಳನ್ನು 808 ಪ್ಲಸ್ 363 ಇವೆರಡನ್ನು ಕೂಡಿದಾಗ 571. ಹೌದಲ್ವಾ? ಸೊ ಇವೆರಡು ಸಂಖ್ಯೆಗಳನ್ನು ನಾವು ಕೂಡಿದಾಗ 8 7 ಪ್ಲಸ್ 2 10 ಆಯಿತು, 0 1 ಉಳಿಕೆ ಆಯಿತು, 5 ಪ್ಲಸ್ 8 ಪ್ಲಸ್ 5 ಎಷ್ಟಾಯಿತು? 13 ಪ್ಲಸ್ 1 14 ಅಂತಂದರೆ 1608. ಸೊ ಈ ರೀತಿಯಾಗಿ ನಾವು ಈ ಸಂಖ್ಯೆಗಳನ್ನು ನಾವು ಮರು ವ್ಯವಸ್ಥೆಗೊಳಿಸಿ ಇದರ ಮೊತ್ತವನ್ನು ಕಂಡುಹಿಡಿಯಬಹುದು, ಹೌದಲ್ವಾ? ಅದೇ ರೀತಿ ನಿಮ್ಮ ಪಠ್ಯಪುಸ್ತಕದಲ್ಲಿ 2 ಮತ್ತು 3ನೇ ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳನ್ನು ನೀವು ಮನೆಯಲ್ಲಿ ಅಭ್ಯಸಿಸಿ. ಸೊ ನೆಕ್ಸ್ಟ್ 2ನೇ ಪ್ರಶ್ನೆಯನ್ನು ಗಮನಿಸಿ. ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಸೂಕ್ತವಾಗಿ ಮರು ಏರ್ಪಾಡುಗೊಳಿಸಿ ಗುಣಲಬ್ಧವನ್ನು ಕಂಡುಹಿಡಿಯಬೇಕು. ಇಲ್ಲೂ ಸಹ ನಾವು ಇದು ಯಾವ ಗುಣವನ್ನು ಅಪ್ಲೈ ಮಾಡಬೇಕು? ಸಹವರ್ತನೆಯ ಗುಣವನ್ನು ಅಪ್ಲೈ ಮಾಡಬೇಕು. ಸಹವರ್ತನೆಯ ಗುಣ ಇದು ಗುಣಾಕಾರ ನಿಯಮವನ್ನು ಅಪ್ಲೈ ಮಾಡಬೇಕು. ಇಲ್ಲೂ ಸಹ ನಾವು 2 ಇಂಟು 1768 ಇವೆರಡೂ ಒಂದು ಗುಂಪಾಯಿತು ಇಂಟು 50. ಸೊ ಇವೆರಡು ಸಂಖ್ಯೆಗಳನ್ನು ನಾವು ಗುಣಿಸಿದಾಗ ನಮಗೆ ಬರುವಂಥ ಉತ್ತರ 3536 ಇಂಟು ಉಳಿದಿರೋದೇನು 50. ಇವೆರಡು ಸಂಖ್ಯೆಗಳನ್ನು ನಮಗೆ ಗುಣಿಸಿದಾಗ ಬರುವಂಥ ಉತ್ತರ 1,76,800. ಸೊ ಮರುವ್ಯವಸ್ಥೆಗೊಳಿಸಿ ನಾವು ಈ ಒಂದು ಯಾವುದು ಸಹವರ್ತನೆಯ ಗುಣದ ಪ್ರಕಾರ ನಾವು ಗುಣಾಕಾರ ಮಾಡಿದಾಗ ಈ ಸಂಖ್ಯೆಗಳನ್ನು ಬಹಳ ಸುಲಭವಾಗಿ ನಾವು ಗುಣಾಕಾರವನ್ನು ಮಾಡಬಹುದು. ಅದೇ ರೀತಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಇನ್ನೂ ಹೆಚ್ಚುವರಿ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳು ಇದೇ ರೀತಿ ನೀವು ಮಲ್ಟಿಪ್ಲೈ ಮಾಡಿ ಗುಣಾಕಾರವನ್ನು ಮಾಡ್ಬೋದು. ಸಹವರ್ತನೆಯ ಗುಣವನ್ನು ಅನ್ವಯ ಮಾಡಿ ಗುಣಾಕಾರ. ಸೊ ಅದೇ ರೀತಿ ಈ ರೀತಿಯಾಗೂ ಸಹ ನಾವು ಗುಣಾಕಾರ ಮಾಡ್ಬೋದು ಮರು ವ್ಯವಸ್ಥೆಗೊಳಿಸಿ. 2 ಇಂಟು 1,7,6,8
ಇಂಟು 50 ಅಂತಂದರೆ 2 ಮತ್ತು 3ನೇ ಸಂಖ್ಯೆಯನ್ನು ಗುಣಿಸ್ತೀನಿ ನಾನು. ಇವಾಗ 2 ಮತ್ತು 3ನೇ ಸಂಖ್ಯೆಯನ್ನು ಗುಣಿಸಿದಾಗ ನನಗೆ ಬರುವಂಥ ಉತ್ತರ ಏನು? 88,400 ಅಂದರೆ 1768 ಇಂಟು 50 ಇವೆರಡನ್ನು ಗುಣಾಕಾರ ಮಾಡಿದಾಗ 88,400 ಅನ್ನೋದು ಸಿಗುತ್ತೆ ನಮಗೆ, ಹೌದಲ್ವಾ? ಉಳಿದಿರೋದೇನು 2. ಈ 2 ಮತ್ತು 88,400 ಗುಣಾಕಾರ ಮಾಡಿದಾಗ ನಮಗೆ ಬರುವಂಥ ಉತ್ತರ 1,76,800 ಈ ಉತ್ತರ ನಮಗೆ ಸಿಗುತ್ತೆ ಅಂತಂದರೆ. ಸೊ ಯಾವ ರೀತಿಯಾಗೂ ಸಹ ನಾವು ಮರು ವ್ಯವಸ್ಥೆಗೊಳಿಸಿ ಗುಣಲಬ್ಧವನ್ನು ಮಾಡಿದಾಗ ನಮಗೆ ಬರುವಂಥ ಉತ್ತರ ಒಂದೇ ಆಗಿರುತ್ತೆ. ಈ ರೀತಿಯಾಗಿ ನಾವು ಗುಣಾಕಾರವನ್ನು ಮಾಡಬೇಕು. ನಿಮ್ಮ ಅಭ್ಯಾಸದಲ್ಲಿರುವಂಥ ಸಮಸ್ಯೆಗಳು ಇಲ್ಲಿ ನೋಡಿ. ಇಲ್ಲಿ ಒಂದು ಸಮಸ್ಯೆ ಇದೆ. ಪ್ರತಿಯೊಂದು ತೆಂಗಿನಕಾಯಿ, ಈ ಸಮಸ್ಯೆಗಳನ್ನು ನಾವು ಬಗೆಹರಿಸಬೇಕು. ಪ್ರತಿಯೊಂದು ತೆಂಗಿನಕಾಯಿ 20 ರೂಪಾಯಿಗಳ ದರದಲ್ಲಿ ರೋಹಿಣಿ ಬೆಳಿಗ್ಗೆ 15 ತೆಂಗಿನಕಾಯಿಗಳನ್ನು ಮತ್ತು ಮಧ್ಯಾಹ್ನ 11 ತೆಂಗಿನಕಾಯಿಗಳನ್ನು ಮಾರಾಟ ಮಾಡಿದಳು. ಹಾಗಾದರೆ ಅವಳು ಗಳಿಸಿದ ಒಟ್ಟು ಹಣವೆಷ್ಟು ಅನ್ನೋದನ್ನು ನಾವು ಇಲ್ಲಿ ಈ ಸಮಸ್ಯೆಯಲ್ಲಿ, ಈ ಪ್ರಶ್ನೆಯಲ್ಲಿ ನಾವು ಉತ್ತರವನ್ನು ಕಂಡುಹಿಡಿಬೇಕು. ಅಂದರೆ ಇಲ್ಲಿ ರೋಹಿಣಿ ಏನು ಮಾಡ್ತಾಳೆ? 20 ತೆಂಗಿನಕಾಯಿಗಳ ದರದಲ್ಲಿ ರೋಹಿಣಿ ಬೆಳಿಗ್ಗೆ 15 ತೆಂಗಿನಕಾಯಿಗಳನ್ನು ಮತ್ತು ಮಧ್ಯಾಹ್ನ 11 ತೆಂಗಿನಕಾಯಿಗಳನ್ನು ಮಾರಾಟ ಮಾಡಿದ. ಪ್ರತಿ ತೆಂಗಿನಕಾಯಿಗಳಲ್ಲಿ ಎಷ್ಟು ರೂಪಾಯಿ? 20 ರೂಪಾಯಿ. ಹಾಗಾದರೆ ಅವಳು ಒಟ್ಟು ಗಳಿಸಿದ ಹಣವೆಷ್ಟು ಅನ್ನೋದನ್ನು ನಾವು ಪರೀಕ್ಷಿಸಬೇಕು. ಇಲ್ಲಿ ನಾವು ಗುಣಗಳನ್ನು, ಅಂದರೆ ಪೂರ್ಣ ಸಂಖ್ಯೆಗಳ ಗುಣಗಳನ್ನು ನಾವು ಬಳಸಿಕೊಂಡು ನಾವು ಇಲ್ಲಿ ಸಮಸ್ಯೆಗೆ ಉತ್ತರವನ್ನು ಕಂಡುಹಿಡಿಯಬಹುದು. ಇಲ್ಲಿ ನೋಡಿ, ಒಟ್ಟು ತೆಂಗಿನಕಾಯಿಗಳ ಸಂಖ್ಯೆ ಅಂತಂದರೆ 15 ಪ್ಲಸ್ 11 ಅಂತಂದರೆ ಎಷ್ಟಾಯಿತು? ಸೊ ಅದನ್ನು ನಾವು ಮುಂದೆ ಕೂಡ್ಕೊಳ್ಳೋಣ. ಅಂತಂದರೆ 26 ತೆಂಗಿನಕಾಯಿಗಳು ಮಾರಾಟ ಮಾಡಿದ್ದಾಳೆ. ಪ್ರತಿಯೊಂದು ತೆಂಗಿನಕಾಯಿಗಳ ಬೆಲೆ ಎಷ್ಟು? 20 ರೂಪಾಯಿ. ತೆಂಗಿನಕಾಯಿಗಳ ಒಟ್ಟು ಮೊತ್ತ ಅಂತಂದರೆ ನಾವು 20 ಇಂಟು 15 ಪ್ಲಸ್ 11 ಎಂದು ಸಹ ನಾವು ಬರಿಬೋದು. ಈ 20 ಇಂಟು 15 ಪ್ಲಸ್ 11 ಅನ್ನೋದು ಯಾವ ಒಂದು ಗುಣಲಕ್ಷಣ ಆಯಿತು? ವಿಭಾಜಕತೆ ಗುಣ, ವಿಭಜನೆ ಗುಣಲಕ್ಷಣ ಆಯಿತು. ಪೂರ್ಣ ಸಂಖ್ಯೆ ವಿಭಜನೆ ಗುಣ ಏನಾಯಿತು? ಎ ಇಂಟು ಬಿ ಪ್ಲಸ್ ಸಿ. ಇದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಅಂತಂದರೆ ವಿಭಜನೆ ಮಾಡಿದಾಗ ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ಅಂತಂದರೆ, ಇಲ್ಲಿ ವಿಭಜನೆ ಮಾಡಿದಾಗ 20 ಇಂಟು 15 ಪ್ಲಸ್ 20 ಇಂಟು 11, 20 ಇಂಟು 15 ಪ್ಲಸ್ 20 ಇಂಟು 11 ಆಯಿತು. ಸೊ 20 ಇಂಟು 15 ಎಷ್ಟಾಯಿತು? 300. 20 ಇಂಟು 11 ಎಷ್ಟಾಯಿತು? 250. ಇವೆರಡನ್ನು ಕೂಡಿದಾಗ ನಮಗೆ ಬರುವಂಥ ಉತ್ತರ ಏನಾಯಿತು? 520. ಅಂತಂದರೆ ಇಲ್ಲಿ ಅವಳು, ಯಾರು? ಆ ಹುಡುಗಿ ತೆಂಗಿನಕಾಯಿಯನ್ನು ಎಷ್ಟು ಬೆಲೆಯನ್ನು ಗಳಿಸ್ಕೊಂಡ್ಲು? ತೆಂಗಿನಕಾಯಿಯನ್ನು ಮಾರಿ, ಅಂದರೆ 26 ತೆಂಗಿನಕಾಯಿಯನ್ನು ಮಾರಿ ಅವಳು 520 ರೂಪಾಯಿಯನ್ನು ಗಳಿಸಿಕೊಂಡ್ಲು. ಸೊ ಹೀಗೆ ನಾವು ಕೊಟ್ಟಿರುವಂಥ ಸಮಸ್ಯೆಗಳಲ್ಲಿ ನಾವು ಈ ವಿಭಾಜಕತೆಯ ಗುಣ ಅಂತಂದರೆ ಪೂರ್ಣ ಸಂಖ್ಯೆಗಳ ಗುಣಲಕ್ಷಣಗಳನ್ನು ಬಳಸಿಕೊಂಡು ನಾವು ಈ ಒಂದು ಸಮಸ್ಯೆಗಳಿಗೆ ತಕ್ಕ ಉತ್ತರವನ್ನು ನಾವು ಪಡೆದುಕೊಳ್ಬೋದು. ಹೀಗೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಹಲವಾರು ಪ್ರಶ್ನೆಗಳು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಂಡುಕೊಳ್ಳಬಹುದಾಗಿದೆ, ಅದಲ್ವ ಮಕ್ಕಳೇ?